ಈಗ ನಾನು ಬೇವೂರಿಂದ ಪ್ರಯಾಣ ಶುರು ಮಾಡಬೇಕು. ನೋಡ್ತಾ ಇದ್ದೀರಲ್ವಾ, ಆ ಬ್ಯಾಗ್ ರೆಡಿ ಆಗಿದೆ. ನಾನು ನಮ್ಮ ಚಂದ್ರಕ್ಕನವ್ರ ಮನೆಯಲ್ಲಿ ಉಳ್ಕೊಂಡಿದ್ದೆ. ಇಲ್ಲಿದೆ ನೋಡಿ, ನಮ್ಮ ಹೋಮ್ ಮಿನಿಸ್ಟರ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಮ್ಮ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ಮತ್ತೆ ಸಿಗ್ತೀನಿ. ಓಕೆ ಬನ್ನಿ. ಓಕೆ, ಮಠ ಮಧ್ಯಾಹ್ನದಾಗ ಬಿಸಿಲಾಗ ಪ್ರಯಾಣ ಶುರು ಮಾಡ್ಬೇಕು. ಅವ್ವ ಕಾಲೇ ಬರೇ ಕಾಲಿಟ್ರೆ ಹೆವಿ ಸುಡುತ್ತೆ. ಬನ್ನಿ ರೋಡ್ ತನಕ ಹೋಗಿ ಇವರಿಗೆಲ್ಲ ಬಾಯ್ ಹೇಳ್ಬಿಡೋಣ. ಊಟ ಆಗಿದೆ ಮಧ್ಯಾಹ್ನದ್ದು. ಸೊ ಇಲ್ಲಿಯವರೇ ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರೈಸ್ ಗೀಸ್ ತರಿಸಿದ್ರು. ತಿನ್ನು ಅಂದರು. ಪ್ರೀತಿ ಅಲ್ವಾ, ಸೊ ತಿಂದೆ. ಆಗತ್ತೆ, ಬಾಯ್ ಬಾಯ್. ಓಕೆ ಬರ್ತೀನಿ ಅಕ್ಕ, ಬಾಯ್. ಈಗ ಇಲ್ಲಿಂದ ನಾವು ನಮ್ಮ ಪ್ರಯಾಣವನ್ನು ಈ ಕಡೆ ಶುರು ಮಾಡ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಬಾಗಲಕೋಟ? ಕೊಪ್ಪ ಎಸ್ ಕೆ ಕೊಪ್ಪ. ಓಕೆ ಬಸ್ಸು ಸಿಗುವ. ಹಾಂ ಬಾಯ್, ಕೊಪ್ಪಕ್ಕೆ ಬಾ. ಓಕೆ ಹಾಂ ಮುಗಿತಣ್ಣ, ಸಿಗೋಣ. ಬರ್ತೀನಿ ನೋಡ್ರಿ. ಇಲ್ಲ ಮಾಡಿನ ಮಧ್ಯಾಹ್ನ ಜಸ್ಟ್ ಬರ್ತೀನ. ಇಲ್ಲ ತೊಂದರೆ ಜಸ್ಟ್ ಊಟ ಮಾಡ್ಕೊಂಡು ನೀರು ಕೊಡು ಬನ್ನಿ ಈಗ. ಹಾಂ ಮಾಡಿದಣ್ಣ. ಬನ್ನಿ ಮೊದಲೇ ಲಿಫ್ಟ್ ಕೇಳುವ. ನಾ ಸಿರ್ಗೆ ಹೋಗ್ಬೇಕಣ್ಣ, ಎಲ್ಲಿ ಹೋಗ್ತೀರಲ್ಲ? ಓಕೆ, ನಿಮ್ಮ ಹೆಸರಣ್ಣ? ಪರ್ಶು. ಎಲ್ಲಿಂದಣ್ಣ? ಯಾವೂರ? ಬೇವೂರ. ಓಕೆ, ನನ್ನ ಸ್ನೇಹಿತರೆ ಪರ್ಶು ಅವ್ರು ಸಿಕ್ಕಿದ್ದಾರೆ ಬೇವೂರಿಂದ. ಥ್ಯಾಂಕ್ ಯು ಅಣ್ಣ, ಲಿಫ್ಟ್ ಕೊಟ್ಟಿದ್ದೀಗ. ಅವ್ರು ಎಲ್ಲಿ ತನಕ ಹೋಗ್ತಾರೆ ಗೊತ್ತಿಲ್ಲ, ಅಲ್ಲಿ ತನಕ ಹೋಗ್ತೀನಿ. ಆಮೇಲೆ ಮತ್ತೆ ಪ್ರಯಾಣ ಬೇರೆ ಕಡೆ. ಓಕೆ, ಅವರು ಪಾಪ 4-5 ಜನ ಇದ್ರು, ಹೋಗಲಿಲ್ಲ. ಈಗ ನನಗೆ ಸುರ್ಗಾಸಲ್ಲಿ ಎಲ್ಕೂರು ಸಹ ಸಿಕ್ಕಿದ್ದಾರೆ. ನಾನು ಹೋಗ್ತಾ ಇರೋದು ನೆಕ್ಸ್ಟ್ ಅವ್ರ ಮೇ ಬಿ ಬಾಗಲಕೋಟೆ ತನಕ ಹೋಗ್ತಾರೆ. ಆಮೇಲೆ ಮತ್ತೆ ನಾನು ಕತ್ಲಿಕೆರೆ ತನಕ ಹೋಗ್ಬೇಕು. ಹಿಂದೆ ಇದ್ದಾರೆ ನೋಡಿ, ಅವರು ಮತ್ತೆ ಇವರು ಸೇರಿ ನಿಲ್ಲಿಸಿದ್ರು. ಜಸ್ಟ್ ಬಾಗಲಕೋಟೆ ರೀಚ್ ಆಗಿ. ಥ್ಯಾಂಕ್ ಯು ಬ್ರದರ್. ನೋಡಿ ವಿಡಿಯೋ ನೋಡಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ವಿದ್ಯಾಗಿರಿಲಿದ್ದೀನಿ, ನೋಡ್ಬೋದು ನೀವು. ವಿದ್ಯಾಗಿರಿಯಿಂದ ಗದನಕೆರೆ ಜಾಸ್ತಿ ಯಾರಾದ್ರೂ ಹೋಗಿದ್ರು ಅಂದ್ರೆ ಆ ಕಡೆ ಮತ್ತೆ ಮುಂದೆ ನನಗೆ ತುಳಸಿಗೆರೆಯಿಂದ ಕಲರ್ಗೆ ಹೋಗಕ್ಕೆ ಈಸಿ ಆಗುತ್ತೆ. ನೋಡುವ ಬರೀ ಒಬ್ಬ ತಾತ ಬರತ್ತ ನಿನ್ಸೋ ಡೌಟು. ಮೊಕ್ಕ ನೋಡಿದ್ರೆ ಗೊತ್ತಾಗತ್ರಿ ನಮ್ಗೆ, ಡೆಫಿನೆಟ್ಲಿ ಹೇಳ್ತೀನಿ. ಮೊಕ್ಕ ನೋಡಿದ್ರೆ ಗೊತ್ತಾಗತ್ತೆ ಯಾರು ನಿಂದ್ರಿಸ್ತಾರೆ ಯಾರು ನಿಂದ್ರಿಸಲ್ಲ ಅಂತ. ಯಾಕಂಗೆ ಹೇಳಕತ್ತೀನಿ ಅಂದ್ರೆ, ನಾವು ಟ್ರಾವೆಲ್ ಮಾಡುವಾಗ ಕಂಪೇರ್ ಮಾಡಿ ನೋಡಿರ್ತೀವಿ, ನಿಲ್ಸೋರ್ ಮುಖ ಹೆಂಗಿರ್ತಾವ, ನಿಲ್ಲಿಸ್ಲಾರ್ದವ್ರ ಮುಖ ಹೆಂಗಿರ್ತಾವ, ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ. ಹೆಸರು ಬೈ ನಿಮ್ದು? ಸ್ನೇಹಿತರೆ ಮಲಯ ಅವ್ರು ಸಿಕ್ಕಿದ್ದಾರೆ. ಗದನಕೆರೆ ಕ್ರಾಸ್ ತನಕ ಹೋಗ್ತೀನಿ. ಗೊತ್ತಿಲ್ಲ ಅವ್ರು ಎಲ್ಲಿಗೆ ಹೋಗ್ತಾರಂತ. ಅಣ್ಣ ಎಲ್ಲಿಗೆ ಹೋಗ್ತೀರಾ? ಬೆಳಿಗ್ಗೆ ಹೊಂಟಿವಿ ಅಣ್ಣ. ಬೆಳಿಗ್ಗೆ ಕಡೆ ನಾಗರಾಜ್ ಕೊಟ್ಟಾರಂತ. ನಾನು ಕೊಪ್ಪಕ್ಕೆ ಹೋಗ್ಬೇಕು, ಎಸ್ ಕೆ ಕೊಪ್ಪಕ್ಕೆ. ಓಕೆ, ಥ್ಯಾಂಕ್ಸ್. ಮತ್ತೆ ಪ್ರತಿದಿನ ಬರ್ಬೇಕು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಈಗ ಬಳ್ಳಾರಿ ಇರೋದ್ರಲ್ಲ? ಬಳ್ಳಾರಿ. ಏನಿದ್ರಿ? ಮಲ್ಲಯ್ಯ. ಸ್ನೇಹಿತರೆ ಮಲ್ಲಯ್ಯ ಅಂತ ಹೇಳಿ ಮೂಲತಃ ಬಳ್ಳಾರಿ ಅವರು. ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದಾರೆ. ಮತ್ತೆ ಮುಂದೆ ವಿಡಿಯೋ ನೋಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಸಿಗೋಣ ವಿಡಿಯೋದಲ್ಲಿ ಸಿಗೋಣ. ಸರಿ ಸರ್. ಓಕೆ ಬಾಯ್. ಇಲ್ಲಿ ತನಕ ಬಂದ್ಬಿಟ್ಟಿದ್ದಾರೆ ನನಗೆ ನೋಡಿ, ಗದನಕೆರೆ ಕ್ಲಾಸ್ ತನಕ. ವಾಟರ್ ಗಿಫ್ಟ್ ಮಾಡಿದ್ದಾರೆ. ಬರ್ತೀನಣ್ಣ, ಬಾಯ್. ಕೆಲವೊಬ್ರು ಲಿಫ್ಟ್ ಕೇಳಿದ ತಕ್ಷಣ ಹಿಂಗೆ ಮಾಡ್ತಾರೆ. ಅಂದರೆ ನಾನು ಹಿಂಗೆ ಕೇಳಿದ್ದೆ ಲಿಫ್ಟು, ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ಹಿಂಗೆ, ಅಂದರೆ ಮುಂದೆ ಹೋಗಿ ಹಿಂಗೆ ಹೋಗ್ತೀನಿ ಅಂತ. ಮುಂದೆ ಹೋಗಿ ಹಿಂಗೆ ಹೋಗಕ್ಕೆ ಅಲ್ಲಿ ಈ ರೋಡ್ ಸ್ಟ್ರೈಟ್ ಇರೋ ಸ್ನೇಹಿತರೆ. ಮುಂದೆ ಹೋಗಿ ಲೆಫ್ಟ್ ಹೋಗೋದು ಯಾವುದಂದ್ರೆ ಅಲ್ಲೊಂದು ಬೇರೆ 3-4 ಆರ್ಸಿಗೆ ಹೋಗುತ್ತೆ ಅದು, ಆ ರೂಟಲ್ಲಿ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ ತನಕ ಏನೂ ಇಲ್ಲ. ಸೊ ಲಿಫ್ಟ್ ಕೊಡೋಕೆ ಆಗದೆ ಇರೋರು ಸಡನ್ ಆಗಿ ಆ ಥರ ಆ್ಯಕ್ಷನ್ ಮಾಡ್ತಾರೆ ಅಷ್ಟೇ. ಕೆಲವೊಬ್ರು ನಿಜವಾಗ್ಲೂ ಹೋಗ್ತಿರ್ಬೋದು, ಹೊಲಕ್ಕೆ ಹೋಗ್ತಿರ್ಬೋದು, ಅದು ಬೇರೆ ಯಾವುದಕ್ಕೆ ಹೋಗ್ತಿರ್ಬೋದು. ತುಳಸಿಗೆರೆ ನಿಲ್ಸಿದ್ದ ಪಾಪ, ಯಾಕೋ ಗೊತ್ತಾಗಿಲ್ಲ, ಹೋಗ್ಬಿಟ್ಟ. ಸರಿ ಇನ್ನೊಬ್ಬ ಬಂದ, ನೋಡುವ. ತುಳಸಿಗೆರೆ ಬನ್ನಿ ಸ್ನೇಹಿತರೆ, ತುಳಸಿಗೆರೆ ತನಕ ಹೊರಡುವ. ಹೆಸರಣ್ಣ?
ಅಣ್ಣ ಅಷ್ಟು ನೀನ್ ಎಲ್ಲೆಲ್ಲಿ ನೋಡಿದೀನಿ, ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಮೇ ಬಿ ನೋಡಿದೀನಿ, ಕ್ಲಾಸ್ ಆಗ್ತಾ ಇಲ್ಲ. ರೀಸೆಂಟ್ಲಿ ನೋಡ್ದಂಗಿದ್ದೀನಿ, ಭಾಳ ದಿನ ಗ್ಯಾಪ್ ಏನಿಲ್ಲ. ಹೌದೌದು, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದ್ದೆ. ರೀಸೆಂಟ್ಲಿ ಮೇ ಬಿ ರಾಯಚೂರಿಗೆ ಏನು ಬಂದಿದ್ರ? ಹೌದಾ, ರಾಯಚೂರಿಂದ ಶುರು ಮಾಡಿದೆ ಟ್ರಾವೆಲ್. ನಾನು ಅವಾಗ ನೋಡಿದ್ದೆ. ಹೌದಾ, ಅಲ್ಲಿ ಲಿಫ್ಟ್ ಹೆಂಗ್ ಕೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದು ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಎಂಜಾಯ್ ಯುವರ್ ಲೈಫ್. ಬಾಯ್. ಅಶ್ಫಾಕ್ ನದಾಪ್ ಅಂತ ಹೇಳ್ಬಿಟ್ಟು ತುಳಸಿಗಿರಿಯ ನಿಯರ್ ತನಕ ಡ್ರಾಪ್ ಮಾಡಿದ್ರು. ಈ ರೂಟಲ್ಲಿ ಪ್ರಯಾಣ. ನನಗೆ ಶಿವಾಜಿ ಅವ್ರು ಸಿಕ್ಕಿದ್ದಾರೆ, ನೋಡ್ತಿದ್ದೀರಲ್ವಾ, ತುಳಸಿಗಿರಿ ಹತ್ರ. ಈಗ ನನ್ನ ಪ್ರಯಾಣ ಕಲಾದಿ ಕಡೆ, ಕಲಾದಿಗೆ ತನಕ ಹೋಗ್ತಾರೆ, ಅವ್ರ ಜೊತೆ ಹೋಗೋಣ. ಓಕೆ, ಈಗ ನಾವು ಸ್ನೇಹಿತರೆ ಕಲಾದಿಗೆ ರೀಚ್ ಆಗಿದ್ದೀವಿ. ನನ್ನ ಮೊದಲ ಶಾಲೆ ಇದ್ದಿದ್ದು ಇಲ್ಲೇ ಸ್ನೇಹಿತರೆ, ಮುರಾರ್ಜಿ. ಇಲ್ಲಿಂದ ಶಿಫ್ಟ್ ಆಗಿ 3-4 ಆರ್ಸಿಗೆ ಹೋಗಿತ್ತು. ಆ ಬೇನಿ ಗಿಡ ಇದೆಯಲ್ಲ, ತುಂಬಾ ಮೆಮೊರೇಬಲ್ ಬೇನಿ ಗಿಡ ಅದು. ಯಾಕಂದ್ರೆ ಒಳ್ಳೊಳ್ಳೆ ಮೂಮೆಂಟ್ಗಳು, ವೈಸ್ಗಳು ಅಂತ ಇಲ್ಲೇ ನಮ್ಮ ಸ್ಕೂಲ್ ಇತ್ತು ಎಲ್ಲ ಪೂರ್ತಿ. ಈಗ ಕಟ್ಟಡ ಎಲ್ಲ ಹೊಡೆದಾಕಿ ಬೇರೆ ಬೇರೆ ಅಂಗಡಿಗಳಾಗಿದ್ದಾವೆ. ಇನ್ನೇನು ಒಂದು 6-7 ಕಿಲೋಮೀಟರ್ 10 ಕಿಲೋಮೀಟರ್ ಇರ್ಬೋದು ಮ್ಯಾಕ್ಸಿಮಮ್. ಶಿವಾಜಿ ಅವರು ಈ ಕಡೆ ಹೋಗ್ತಾರೆ ಸ್ಟ್ರೈಟ್ ಆಗಿ. ಈಗ ನಾನು ಈ ಕಡೆ ಹೋಗ್ಬೇಕು. ಈಗ ಶಿವಾಜಿ ಅವ್ರಿಗೆ ಬಾಯ್ ಹೇಳುವಂತ ಸಮಯ. ಬಾಯ್, ಥ್ಯಾಂಕ್ ಯು. ವಿಡಿಯೋಸ್ ನೋಡಿ. ಓಕೆ, ಬಾಯ್. ಬನ್ನಿ ಸ್ನೇಹಿತರೆ, ನನ್ನ ಪ್ರಯಾಣ ಈ ಕಡೆ. ಐ ಥಿಂಕ್ ಇನ್ನೊಂದು 2 ಲಿಫ್ಟ್ ಹೊಡೆದ್ರೆ ಮೇ ಬಿ ನಾನು ರೀಚ್ ಆಗಿರ್ತೀನಿ SK ಕೊಪ್ಪಕ್ಕೆ. ಲಿಫ್ಟ್ ಪ್ಲೀಸ್ ಬೋರ್ಡ್ ಇಲ್ದೇನೆ ಟ್ರಾವೆಲ್ ಮಾಡಿದಂತಹ ದಿನ ಇವತ್ತು. ಏನಿಲ್ಲಾಂದ್ರೆ ಒಂದು 70 ಕಿಲೋಮೀಟರ್ ಕವರ್ ಮಾಡ್ದಂಗೆ ಆಗುತ್ತೆ. ನೋಡಿ ಅವ್ರ ಕಡೆ ಹೊರಡ ಬಾ. ನಾ ಗಾಡಿ ಲಿಫ್ಟ್ ಹೊಡ್ಕೊಂಬರ ಬಾ, ನಾವು ಅಲ್ಲಿ ತಗ ಲಿಫ್ಟ್ ಮಾಡ್ತೀವಿ. ಫೋನ್ ಹಚ್ಚಿದೆ, ಫೋನ್ ಐತಿ. ಬನ್ನಿ ಇವಾಗ ಲಿಫ್ಟ್ ಕೇಳುವ. ಕದ್ರಿಗೆ ಬನ್ನಿ. ಮಂಜುನಾಥ್ ಅವ್ರು ಲಿಫ್ಟ್ ಕೊಟ್ಟಿದ್ದಾರೆ. ನಾನು ಖಾತ್ರಿಗೆ ತನಕ ಹೋಗ್ತೇನೆ. ಓಕೆ, ಖಾತ್ರಿಗೆ ತನಕ ನಾನು ಹೋಗ್ತೀನಿ. ಆಮೇಲೆ ನನಗೆ ಮತ್ತೆ ಆ ಕಡೆ ಮತ್ತೆ ಲಿಫ್ಟ್ ಹೊಡಿತೀನಿ. ತೊಂದ್ರೆ ಇಲ್ಲ, ಹೋಗ್ತೀನಿ ಅಣ್ಣ. ಫಾಲೋ ಮಾಡ್ತಿದ್ದೆ. ಓಕೆ, ಬಾಯ್. ಬನ್ನಿ ನೋಡ್ರಿ, ವಿತೌಟ್ ಮನಿ ಟ್ರಾವೆಲ್ ಅಂದ್ರೆ ಲಿಫ್ಟ್ ಪ್ಲೀಸ್ ಬೋರ್ಡ್ ಇಲ್ಲೇನು ಟ್ರಾವೆಲ್ ಮಾಡೋದು ಈ ತರ. ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಿ, ಕವರ್ ಆಗಿದೆ ಜರ್ನಿ. ನಮ್ಮ ಹುಡುಗ ಬಂದ, ಬಾ ಹತ್ತು ಅಂದ, ಇಲ್ಲ ಬೇಡ ಅಂತ ಹೇಳಿದೆ. ನಿನ್ನೆ ಒಬ್ರು ನನ್ನ ಕಮತ್ಗಿಯಿಂದ ಬೇವೂರ್ ತನಕ ಬಿಟ್ಟು ಬಂದ್ರು, ಹೋದೆ. ಯಾಕೆ ಹಂಗಾಗುತ್ತೆ ಅಂದ್ರೆ ತುಂಬಾ ಅನುಕೂಲತೆಯನ್ನು ಹುಡುಕ್ಬಾರ್ದು. ಹಂಗಾಗಿ ಈಸಿ ಆಗ್ಬಾರ್ದು ಯಾವತ್ತು ಟ್ರಾವೆಲ್ ಅನ್ನೋದಾಗಿರ್ಲಿ, ಯಾವುದೇ ಆಗಿರ್ಲಿ. ಈಸಿ ಆಗ್ಬಿಡ್ತು ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಹಂಗಾಗಿ ಕಷ್ಟ ಮತ್ತೆ ಆ ಜರ್ನಿಯ ಸ್ಟ್ರಗಲ್ ಅದೆಲ್ಲ ಇರಲೇಬೇಕು. ಬನ್ನಿ, ಒಬ್ರು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಲಿಫ್ಟ್ ಕೇಳುವ. ನಿಲ್ಸಲ್ಲ, ಡೆಫಿನೆಟ್ಲಿ ನಿಲ್ಸಲ್ಲ. ಕಾದ್ರಿಗೆ ನೋಡಿ ಏನ್ ಮಾಡ್ತೀರಿ, ಕಾತ್ರಿಗೆ ಅಂತ ಹೇಳತ್ತೀನಿ, ಕಾತ್ರಿಗೆ ಅನ್ಕೊಂಡು ಹೋಗೇ ಬಿಟ್ರು. ಸೊ ಕಾತ್ರಿಕಿಗೆ ನಿಲ್ಲಿಸ್ರಿ, ಕಾತ್ರಿಕಿಗೆ ಹೋಗಿರಿ ಅನ್ಬೇಕು ಅವ್ರಿಗೆ ಬಾಯ್ ತರದ. ನಾನು ಸ್ನೇಹಿತರೆ, ಇದು ಕಾತ್ರಿಕಿ ಬ್ರಿಡ್ಜ್ ನೋಡ್ಬೋದು ನೀವು. ಒಂದು ಸಲ ಈ ಬ್ರಿಡ್ಜಿನ ಮೇಲೂ ಸಹ ನೀರು ಬಂದಿತ್ತು ಅಲ್ಲಣ್ಣ. ಒಂದ್ಸಲ ನೀರು ಪೂರ್ತಿ ಬ್ರಿಡ್ಜಿನ ಮೇಲೂ ಕೂಡ ಬಂದಿತ್ತು. ಘಟಪ್ರಭಾ ನದಿ. ಸೊ ಮುಂದೆ ಹೋಗಿ ಗಂಗೂರಿನಲ್ಲಿ ಮಲಪ್ರಭಾ ಇದೆ. ಅಂದ್ರೆ ಮೀನ್ಸ್ ಕಮ್ಮುತಿಗಿ ಬ್ರಿಡ್ಜ್ ಇದೆ, ಅದು ಮಲಪ್ರಭಾ, ಇದು ಘಟಪ್ರಭಾ. ಎರಡು ಹೋಗಿ ಸೇರಿ ಕೂಡಲ ಸಂಗಮದಲ್ಲಿ ತ್ರಿವೇಣಿ ಸಂಗಮ ಅಂತ ಯಾಕೆ ಕರೀತಾರೆ ಅಂದ್ರೆ 3 ನದಿಗಳು ಸೇರುವಂತಹ ಜಾಗ ಅದು. ಸೊ ಪುಣ್ಯ ಸ್ಥಳ ಸಂಗಮ. ಅವು 3 ನದಿಗಳು ಸಂಗಮ ಆಗೋ ಕಾರಣಕ್ಕೆ ಅಲ್ಲಿ ಸಂಗಮ ಅಂತ ಕರೀತಾರೆ, ಕೂಡಲ ಸಂಗಮ ಅಂತ ಹೇಳಿ. ನೀವೇನೀಗ ನೋಡ್ತಿದ್ದೀರಾ, ಈ ರೋಡ್ ಇದೆಯಲ್ವಾ, ಈ ರೋಡ್ ತುಂಬಾ ಒಂದು ಟೈಮಲ್ಲಿ ಪೂರ್ತಿ ನೀರು, ಈ ಜಾಗದಲ್ಲೆಲ್ಲ ಪೂರ್ತಿ ನೀರು, ನೆರೆ ಹಾವಳಿ ಅಲ್ರಿ ಇದು. ಪೂರ್ತಿ ನೀರು ಬಂದು ಅಲ್ಲಿಂದ ಇಲ್ಲಿವರೆಗೂ ಪೂರ್ತಿ ನೀರು ಹರ್ಕೊಂಡು ಹೋಗಿ ಇವೆಲ್ಲ ಸೈಡ್ ಇರುವಂತ ಎಲ್ಲಾ ಕಿತ್ಕೊಂಡು ಹೋಗಿದ್ವಂತೆ. ಈಗ ಮತ್ತೆ ವಾಪಸ್ ಹಾಕಿದ್ದಾರೆ. ಮೀನ್ಸ್ 2021-22 ಆಸ್ಪಾಸಲ್ಲಿ ಆಗಿರುವಂತ ಘಟನೆ ಇದು. ಸದು ಅಂತ ಹೇಳಿ ಇವರು SK ಕೊಪ್ಪದವರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ ಅರುಣಾಚಲ ಪ್ರದೇಶಲ್ಲಿ. ಸದು ಅಂತ ಹೇಳಿ ಇವರು ಕೂಡ SK ಕೊಪ್ಪದವರೇ. ಬಿಡಲಣ್ಣ, ಥ್ಯಾಂಕ್ ಯು. ಇವತ್ತು ಕಾತರ್ಕಿ ಸಂತೆ, ಹಂಗಾಗಿ ಹಿಂಗೆ ಅದ್ಲೈತೆ.
ಥ್ಯಾಂಕ್ ಯು ಫಾರ್ ದ ಲಿಫ್ಟ್. ಓಕೆ ಬರ್ರಿ. ಎಸ್ಕೆ ಕೊಪ್ಪದೊಳಗ ಈಗ ಜಸ್ಟ್ ಮನೆಗೆ ರೀಚ್ ಆಗ್ತೀನಿ ನೋಡ್ರಿ. ಹೋಗಿ ಇನ್ನೇನು ಮತ್ತೇನಂತೀರಿ? ಓಕೆ ಬರ್ರಿ, ನಮ್ಮ ಮನೆಗೆ ಬಂದೆ ಈಗ. ನಮ್ಮ ಅಕ್ಕನವ್ರು ನೋಡ್ರಿ, ಪ್ರೇಮ ಪ್ರೀತಿ ದೇವ 1 ದೇವ 2. ಓಕೆ ಇದಾ ನಮ್ಮ ಮನೆ ನೋಡ್ರಿ, ನಮ್ಮ ಮನೆ. ಸ್ನೇಹಿತರೆ ಜಸ್ಟ್ ಫ್ರೆಶ್ ಅಪ್ ಆದೆ, ನೋಡ್ತಾ ಇರ್ಬೋದು ನಮ್ಮ ಮನೆ ಒಳಗಡೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ. ಸೊ ನಾಳೆ ಇರುವಂತಹ ಫಂಕ್ಷನ್ ಇದೆ ನೋಡಿ, ರೈತ ಹರಿಸಿದ ರಕ್ತದ ಕುಳಿ. ಈ ನಾಟಕವನ್ನ ನೋಡೋದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ನೋಡಿ, ನಾವೇನ್ ಸಾಧಕರಲ್ಲ, ಬಟ್ ನೋಡಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ನೆನಪಿನ ಕಾಣಿಕೆಯ ಕೊಡುಗೆ ಶ್ರೀ ಮಂಜುನಾಥ್ ಆಸೋದಿ, ಓಜನ್ ವೈನ್ಸ್ ಮುದಳ್ನವರು. ಬ್ಯಾನರ್ ಕೊಡುಗೆ ಮಾಡಿದವರು ಯಾರು? ಶ್ರೀ ಪ್ರಕಾಶ್ ಆಸೋದಿ. ಅದಾದ್ಮೇಲೆ ಶ್ರೀ ಗಂಗಾಧರ್ ಆಸೋದಿ. ಹುಮಾಲೆ ಕೊಡುಗೆ ಮಾಡಿದವರು ಯಾರು? ಶ್ರೀ ಸುಭಾಷ್ ಬೈ ಮುದುಬಾವಿ, ಪ್ರಗತಿಪರ ರೈತರು. ಅದಾದ್ಮೇಲೆ ಶ್ರೀ ಶರೀಫ್ ಕಾ ಆಸೋದಿ ಅಂತ ಹೇಳಿ. ಪೇಟಾ ಕೊಡುಗೆ ಶ್ರೀ ಹನುಮಂತ ದು ಆಸೋದಿ ಅಂತ ಹೇಳಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಯೂಟ್ಯೂಬರ್ ಶ್ರೀ ಮುರಳಿ ಭಜಂತ್ರಿ, ನೊಮ್ಯಾಡ್ ಮುರಳಿ. ಓಕೆ ನೋಡಿದ್ರಿ ಅಲ್ವಾ? ಸೊ ಒಂದು ಅಪ್ರಿಸಿಯೇಷನ್ ಇಟ್ಕೊಂಡಿದ್ದಾರೆ, ಹಂಗಾಗಿ ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೆ, ಬಂದಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಸನ್ಮಾನ ಮಾಡಿದ್ದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೋಡುವ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.